ಟೆಂಪಲ್ ಕಡೆ ಹಾಕ್ಸ್ಕೊಡ. ಇಲ್ಲಿ ಯಾಕೆ ಇಷ್ಟು ಕ್ರೌಡ್ ಅಂದರೆ ತುಂಬ ಫೇಮಸ್ ಟೆಂಪಲ್ ಇದು. ಯಾವುದೋ ರಾಜ ಕಟ್ಸಿದಂತೆ, ನನಗೂ ಗೊತ್ತಿಲ್ಲ ಯಾವ ರಾಜ ಅಂತ. ನಾನೇ ಕಟ್ಸಿದ್ದು, ಬಟ್ ಸಿಕ್ಕಾಪಟ್ಟೆ ಹಳೇದಂತೂ ಹೌದು. ನೋಡಿ, ಇದೊಂದು ಗಾಡಿ ನಮ್ಮದು, ಅದಾದಮೇಲೆ ಅಲ್ಲೊಂದು ಗಾಡಿ ಇದೆ. ಇವಾಗ ಸದ್ಯಕ್ಕೆ ನಾವು ಆ್ಯಕ್ಟಿವಲ್ಲಿ ಹೋಗೋಣ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಏನಂತಂದರೆ, ಎಲ್ರಿಗೂ ಶಿವರಾತ್ರಿ ಅಂದರೆ ಫಸ್ಟ್ ನೆನಪಾಗೋದು ದೇವಸ್ಥಾನ, ಜಾತ್ರೆಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಏರಿಯಾ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಒಂದು ಊಟ ಇದೆ ಇಲ್ಲೇ ನಮ್ಮ ಏರಿಯಾದಲ್ಲಿ. ಊಟ ಮಾಡಿಕೊಂಡು ಹಂಗೆ ದೇವ್ರ ಪ್ರಸಾದ ತಿನ್ಕೊಂಡು ಹಂಗೆ ಅಲ್ಲಿ ಜಾತ್ರೆ ಇದೆ, ಜಾತ್ರೆ ನೋಡಿಕೊಂಡು ಬರೋದಷ್ಟೇ. ಫ್ರೆಂಡ್ಸ್, ಇದೆ ಸೋಮೇಶ್ವರ ಟೆಂಪಲ್ಲು. ಇಲ್ಲೇ ಜಾತ್ರೆ ನಡೆಯೋದು ಪ್ರತಿ ವರ್ಷ. ಇವಾಗ ಏನಂದರೆ ಇಲ್ಲಿ ರಶ್ ಇರೋದ್ರಿಂದ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಮತ್ತು ಸಂಜೆ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಅಲ್ಲಿ ನೋಡ್ಕೋಬೋದು ಜಾತ್ರೆನ ನೀವು. ಇವನೇ ನನ್ನ ಫ್ರೆಂಡು ಹರ್ಷ ಅಂತ. ಇವೊಂದು ಇನ್ಸ್ಟಾಗ್ರಾಮ್ಸಲ್ಲಿ ಕ್ರೌಡ್ ಇದ್ದಿದ್ದ ಕಾರಣ ನನ್ನ ಫ್ರೆಂಡು ಈ ಲೊಕೇಶನ್ನ ಸಜೆಸ್ಟ್ ಮಾಡಿದ್ದಾನೆ. ನೋಡಿ, ಇದು ಕ್ರೈ ಸ್ಕೂಲ್ ಪಕ್ಕದಲ್ಲಿರೋದೊಂದು ಶಿವ ಟೆಂಪಲು, SG ಪಾಳ್ಯ ಲೊಕೇಶನ್ನು. ಸೊ ಬನ್ನಿ ಒಳಗೋಗೋಣ. ಇದು ಆದಿಯೋಗಿ ಡಿಸೈನ್ ಅಂತೆ. ಎವ್ರಿ ಇಯರ್ ಒಂದೊಂದು ಡಿಸೈನ್ ಅಂತೆ. ಲಾಸ್ಟ್ ಇಯರ್ ಏನೋ ಬಾಹುಬಲಿ ಡಿಸೈನ್ ಮಾಡಿದ್ರಂತೆ, ಇವನೇ ಹೇಳಿದ್ದು. ಸೊ ಈ ಇಯರ್ ಆದಿಯೋಗಿ ಮಾಡೋಣಂತೆ. ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ ನೋಡೋಣ. ಸೊ ನಮ್ಮ ಹುಡುಗ ಅವಾಗಿಂದ ಊಟ ಅಂತಿದ್ದ. ಇಲ್ಲಿ ಯಾರೋ ರೋಡಲ್ಲಿ ಕೊಡ್ತಾಯಿದ್ರು, ಪ್ರಸಾದ ಕೊಡ್ತಿದ್ರು. ಪಟ್ ಅಂತ ಗಾಡಿ ನಿಲ್ಲಿಸಿ ಹೋಗ್ಬಿಡ್ತಂತ ತಿಂತವನೆ. 2 hours later. ಇವಾಗ ಜಾತ್ರೆಗೆ ಹೋಗೋ ಟೈಮಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಓಂಕಾರ್ ಅಂತ, ಅವನು ಬರ್ತೀನಂತಂದ. ಸೊ ಇವಾಗ ಓಂಕಾರ್ನ ಪಿಕ್ ಮಾಡೋಕ್ಕಂತ ಅವನ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ಟೆ ಬೇರೆ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಈ ಪುಣ್ಯಾತ್ಮ ಬಟ್ಟೆ ಬೇರೆ ಚೇಂಜ್ ಮಾಡೋನೆ. ಒಳ್ಳೊಳ್ಳೆ ಲೀಟು ಆಟ ಸಾಮಾನುಗಳು ತಗೋತೀನಿ ಹೋಗ್ಬಿಟ್ಟು. ಇವ್ರ ಮನೆ ಡಿಸ್ಕ್ಲೋಸ್ ಮಾಡಬೇಡಿ, ಇವ್ರದ್ದು IAS ಮನೆ, ಕಾರನ್ ಫ್ಯಾಮಿಲಿ. ಹಣ ಬಂದ ಹೀಗೆ ನಮ್ಮೂರು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಮಾತಾಡ್ತಾ ಇದೀನಿ. ಮಾಡಿದ್ಮೇಲೆ ಮಾತಾಡಕ್ ಬರ್ತಾರೋ. ಅಣ್ಣ ನಿಧಾನಕ್ಕೆ ಬರ್ರಿ. ಶೆಟ್ಟಿ ದಿಸ್ ಗೈಸ್ ಹರ್ಷ. ಗಾಡಿ ಓಡಿಸ್ಬೇಕು, ನಿಮ್ಗೆ ನೋಡಕ್ಕಾಗಲ್ಲ. ನಾವು ಮಾಡ್ತಿದೀವಿ ಅಂತ ನೀವು ಮಾಡಕ್ ಹೋಗ್ಬೇಡಿ, ತುಂಬಾ ಕಷ್ಟ ಆಗುತ್ತೆ. ಎಸ್ ಎಕ್ಸಾಕ್ಟ್ಲಿ. Only try this with your homies. ಓನ್ಲಿ ಕನ್ನಡ. ಅದೇ, ಬಟ್ 1 bike 3 friends is a great memory. ಗ್ರೇಟ್ ಮೆಮೊರಿನೇ, ಬಟ್ ಅಗೇನ್ಸ್ಟ್ ದ ರೂಲ್ಸು. ನಾವು ಮಾಡ್ತೀರಿ, ನಾವು ತಪ್ಪು ಅನ್ನೋದನ್ನೇ ಮಾಡೋದು. ಬೆಳಕು. ಸೊ ಇದು ನಮ್ಮ ಏರಿಯಾ. ಸಾಯಂಕಾಲ ಆಗ್ತಿದ್ದಂಗೆ ಒಂಥರ ಕಳೆ ನಮ್ಮ ಏರಿಯಾದಲ್ಲಿ. ಯಾಕಂದ್ರೆ ಒಳ್ಳೊಳ್ಳೆ ಎಣ್ಣೆ ಕ್ರೈಸ್ತರು ಓಡ್ತಾ ಇರ್ತಾರೆ. ಇಟ್ಸ್ ಅ ಕ್ರೈಸ್ಟ್ ಲೇನ್ ಯು ಗೈಸ್. ನೋಡಿ, ಅಕ್ಕಪಕ್ಕ ಕಾಣಿಸ್ತಾ ಇರುತ್ತೆ ದೃಶ್ಯಗಳು.
ಬರೀ ಕ್ರೈಸ್ತವ್ರೆ ಓಡಾಡ್ತಿರೋರೆಲ್ಲ ಹಾಸ್ಟೆಲ್ ಅವರು. ಪೊಲೀಸ್ ಮಾಮ ನಿಂತಿದ್ದಾರೆ, ಮೂರು ಜನ ಹೋಗೋದು ನೋಡ್ರೆ ತಿಳ್ಕೊಂಡಿದ್ದಾರೆ. ಸುಮ್ಮನೆ ತಿರ್ಸ್ಬಿಡೋಣ ಬೇಡ. ಸೊ ₹500 ಫೈನ್ ಹಚ್ಕೊಳಕ್ಕೆ ನಾವಂತೂ ಪೊಲೀಸ್ ಇದ್ರಂತ ನಮ್ಮ ಹುಡುಗ ತಿರುಗಿಸ್ತಾವನೆ ಗಾಡಿನ. ನೀವು ಬೇಕಾದ್ರೆ ಇಷ್ಟಪಡೋರು ತೆಗಿಯಲ್ಲ, ರೋಡ್ ಕಾಣ್ತಾ ಇಲ್ಲ. ಇಷ್ಟು ದೊಡ್ಡ ಮಾತು ಬೇಕಿದ್ದಿಲ್ಲ. ರೈಟ್ ಕರಿಯ ಐ ಲವ್ ಯು, ಕರುನಾಡ ಮೇಲಾಣೆ ಬೆಳ್ಳಿ ಐ ಲವ್ ಯು. ಒಂದು ಕ್ವಶನ್ ಇಲ್ಲ, ಜಾತ್ರೆ ಅಂದರೆ ಫಸ್ಟ್ ನಿನ್ನ ಮೈಂಡಿಗೆ ಬರೋದೇನು? ಹುಡುಗಿರು. ಸೊ ಆಮೇಲೆ ಕೊಡ್ಸಿನ ಬರಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಟೆಂಪಲ್ ಕಡೆ ಹಾಕ್ಸ್ಕೊಡ. ಇಲ್ಲಿ ಯಾಕೆ ಇಷ್ಟು ಕ್ರೌಡ್ ಅಂದರೆ ತುಂಬ ಫೇಮಸ್ ಟೆಂಪಲ್ ಇದು. ಯಾವುದೋ ರಾಜ ಕಟ್ಸಿದಂತೆ, ನನಗೂ ಗೊತ್ತಿಲ್ಲ ಯಾವ ರಾಜ ಅಂತ. ನಾನೇ ಕಟ್ಸಿದ್ದು. ಬಟ್ ಸಿಕ್ಕಾಪಟ್ಟೆ ಹಳೇದಂತ ಹೌದು. ಸೊ ಮುಂದೆ ಹೋಗ್ತಾ ಒಂದು ಹಿಸ್ಟಾರಿಕ್ ಪ್ಲೇಸ್ ಕೂಡ ಆಗ್ಬೋದು ಇದು, ಗೊತ್ತಿಲ್ಲ. ಇದೊಂಥರ ಖುಷಿ ಅಲ್ಲ ಎಲ್ಲರೂ ವ್ಲಾಗ ಅಂತ ಕೇಳೋದು. ಯಾಕೋ ಸೊ ಯು ಕ್ಯಾನ್ ಸಿ ದ ಲೈಟಿಂಗ್ಸ್ ಹೇಗಿದೆ ಅಂತ ನೋಡಿ. ಹಾಗೆ ಕ್ರೌಡ್ ಆಚೆಯಿಂದ ಇದು ಟೆಂಪಲ್ ಒಳಗೆ. ಇಲ್ಲಿ ತುಂಬ ಕ್ರೌಡ್ ಇದೆ ಅಂತ ನಾವು ಹೋಗ್ತಿಲ್ಲ ಒಳಗಡೆ. ಆ್ಯಕ್ಚುಲಿ ಲೈನು ಹಿಂಗೋಗಿ ಹಿಂದ್ಗಡೆಯಿಂದ ಹೋಗಿ ಅದು ಟೆಂಪಲ್. ಆ್ಯಕ್ಚುಲಿ ಅಲ್ಲಿ ಟೆಂಪಲ್ ಒಳಗಡೆ ಇನ್ನೂ 2 ರೌಂಡ್ ಹೊಡಿಬೇಕು. ಸೊ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂತೇಳಿ ಸುಮ್ಮನೆ ಆಚೆ ಕಡೆನೇ ಹಂಗೆ ಒಂದು ಶೂಟ್ ಆಗ್ತಾಯಿದ್ದೀನಿ. गणदैवताय गणाध्यक्षाय धीमहि गुणशरीराय गुणमय. ಮುಡ್ಕೊಂಡು ಚಪ್ಪಲಿ ಕಿತ್ತಾಕ್ಬಿಟ್ಟವ್ರೆ ಜಾತ್ರೆಯಲ್ಲಿ. ಫ್ರೆಂಡ್ಸ್, ನಮ್ಮ ಅಪ್ಪ ಹತ್ರ ₹600 ಚಪ್ಪಲಿ 3 ವರ್ಷ ಬರುತ್ತೆ ಅಂತ ಹೇಳ್ಬಿಟ್ಟು ಈಸ್ಕೊಂಡೆ. 6 ತಿಂಗಳಿಗೆ ಕಿತ್ತೋಗೈತೆ ಅಂದರೆ ಇದು ಇನ್ನೂ ಕಿತ್ತೋಗೋರ್ಗು ಹೊಡಿತಾರೆ. ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಟೆನ್ಷನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನೀನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. A few moments later. A few inches later. A few moments later. Flashback. ಸಮೋಸ ಮಾಡಿ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂದರೆ ಚಟ್ನಿ ಅಂದ್ಬಿಟ್ಟು ಮೆಣಸಿನ್ಕಾಯಿ ಇವಾಗ ಹಳ್ಳ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಪಾಪ ಕಷ್ಟಪಟ್ಟು ಫೋಟೋ ತೆಗ್ದು ಅಳ್ತಾವನೆ ಫ್ರೆಂಡ್ಸ್. ನೀನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ.